ಡಿ.ಕೆ.ಶಿ ಸಾಹೇಬರು ಇದ್ದಕ್ಕಿದ್ದಂಗೆ ಹಾಸನ ರೈತರನ್ನ ಕರೆದು ಬಿಟ್ಟು ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳಿದ್ದಾರೆ. ಏನು ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗಿತ್ತು. ಅದರ ಹಿಂದಿನ ಅಸಲಿಯತ್ತೆ ಅಲ್ಲಿಯ ಡಿ.ಕೆ.ಶಿ ಸಾಹೇಬರು ಮಾಡ್ತಿರ್ತಕ್ಕಂಥ ಬಿಡದಿಯ ಕರಾಮತ್ತು. ಸ್ನೇಹಿತರೆ ನಮಸ್ತೆ, ಜೇನಿಗೇರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಚಲಮಹಳ್ಳಿ. ಅಂತೂ ಇಂತೂ ಹಾಸನದ ರೈತರಿಗೆ ಲಾಟ್ರಿ ಹೊಡೆಯೋ ಥರ ಕಾಣಿಸ್ತಾ ಇದೆ. ನಿಜಕ್ಕೂ ಹಾಸನದ ರೈತರಿಗೆ ಲಾಟ್ರಿ ಹೊಡೆಯುತ್ತಾ ಇಲ್ವಾ? ಏನು ಇದರಿಂದ ಆಳ ಆಗಲ್ಲ. ಇದೇ ಇವತ್ತಿನ ವಿಶೇಷ. ನೀವು ಜೇನಿಗೇರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ಹಾಸನದ ರೈತರನ್ನ ಇದ್ದಕ್ಕಿದ್ದಂಗೆ ಡಿ.ಕೆ.ಶಿ ಸಾಹೇಬರು ಅಂದರೆ ಈ ನಾಡಿನ ಮುಖ್ಯಮಂತ್ರಿಗಳು ವಿಧಾನಸೌಧಕ್ಕೆ ಕರೆಸಿ ಮಾತಾಡಿದ್ದಾರೆ. ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಏನು ಸಮಸ್ಯೆ? ಹಾಸನಕ್ಕೆ 2007ನೇ ಇಸ್ವಿಲಿ IIT ಬರುತ್ತೆ ಅಂತೇಳಿ ಭೂ ಸ್ವಾಧೀನ ಮಾಡ್ಕೊಂಡಿದ್ರು. 300 ಚಿಲ್ಲರೆ ಎಕರೆ ಹಾಸನದ ಪಕ್ಕದಲ್ಲೇ ಇರತಕ್ಕಂತಹ, ಅದರಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿರ್ತಕ್ಕಂಥ ಒಂದು 7 ಗ್ರಾಮಗಳಲ್ಲಿ ಸಾಕಷ್ಟು 300 ಚಿಲ್ಲರೆ ಎಕರೆ ಜಾಗಗಳನ್ನು ನೋಟಿಫೈ ಮಾಡಿ ಇಲ್ಲಿ IIT ತರ್ತೀವಿ ಅಂತೇಳಿ ಹೊರಟಿದ್ರು 2007ನೇ ಇಸ್ವಿಯಲ್ಲಿ JDS ಸರ್ಕಾರ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿ.ಕೆ.ಶಿ ಸಾಹೇಬರು ಇದ್ದಕ್ಕಿದ್ದಂಗೆ ಹಾಸನ ರೈತರನ್ನ ಕರೆದು ಬಿಟ್ಟು ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳಿದ್ದಾರೆ. ಏನು ಇದ್ದಕ್ಕಿದ್ದಂಗೆ ಜ್ಞಾನೋದಯ ಆಗಿತ್ತು. ಅದರ ಹಿಂದಿನ ಅಸಲಿಯತ್ತೆ ಅಲ್ಲಿಯ ಡಿ.ಕೆ.ಶಿ ಸಾಹೇಬರು ಮಾಡ್ತಿರ್ತಕ್ಕಂಥ ಬಿಡದಿಯ ಕರಾಮತ್ತು. ಬಿಡದಿಯಲ್ಲಿ ಒಂದು ಕಡೆ ಸಾವಿರಾರು ಜನ ರೈತರನ್ನ ಒಕ್ಕಲೆಬ್ಬಿಸ್ತಾ ಅಲ್ಲಿ ವಿರೋಧವನ್ನು ಲೆಕ್ಕಿಸ್ದೆ ನಾವಲ್ಲಿ ಅದೇನೋ IT ಹಬ್ಬ ಇನ್ನೊಂದು ಹಬ್ಬ ಏನೋ ಮಾಡ್ತೀವಿ ಅಂತೇಳಿ ಒಳ್ಳೆ ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡು ಅಲ್ಲಿಯ ಹೋರಾಟ ಶುರುವಾದಾಗ ಹಿನ್ನೆಲೆಯಲ್ಲಿ ಯಾರು ಹೋರಾಟ ಮಾಡ್ತಾರೆ ಅಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು ಇದೇ JDSನ ಕಾರ್ಯಕರ್ತರು. HD ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತು JDSನ ಕಾರ್ಯಕರ್ತರು ಹೋಗಿ ಬಿಡದಿಯನ್ನು ನಾವು ಯಾವ ಕಾರಣಕ್ಕೂ ಅಲ್ಲಿ ರೈತರಿಗೆ ಮೋಸ ಆಗೋದಕ್ಕೆ ಬಿಡೋದಿಲ್ಲ, ಅಲ್ಲಿ ಭೂ ಸ್ವಾಧೀನ ಮಾಡ್ಕೊಳ್ಳೋಕೆ ಬಿಡೋದಿಲ್ಲ ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ. ಯಾವಾಗ ಅಲ್ಲಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ JDS ಮುಖಾಂತರ ಬಿಡದಿಯಲ್ಲಿ ಪ್ಲಾನ್ನ ಹಾಳು ಮಾಡೋಕ್ಕೆ ಅಂತೇಳಿ ಹೊರಟ್ರು, ಆಗ ಇದ್ದಕ್ಕಿದ್ದಂಗೆ ಈ ಡಿ.ಕೆ.ಶಿ ಸಾಹೇಬರಿಗೆ ಹಾಸನ ನೆನಪಾಗ್ಬಿಟ್ಟಿದೆ. ಏನಾಗ್ತದೆ ಹಾಸನದಲ್ಲಿ ಅಂತ ಒಂದು ವರದಿ ತರಿಸ್ಕೊಂಡಿದ್ದಾರೆ. ಅಲ್ಲಿ ಗೊತ್ತಾಗೋಗ್ಬಿಟ್ಟಿದೆ ಏನಾಗಿದೆ. IIT ಅಂತ ಹೇಳ್ಬಿಟ್ಟು ಜಾಗನ ಸ್ವಾಧೀನಪಡಿಸ್ಕೊಂಡಿದ್ರು, ಇನ್ನೂ IIT ಆಗಿಲ್ಲ ಅಲ್ಲಿ. ಇಲ್ಲೂ ಕೂಡ ರೈತರ ಸಮಸ್ಯೆ ಇದೆಯಲ್ವಾ, ಬ್ಯಾಲೆನ್ಸ್ ಮಾಡೋಣ ಅಂತ ಶುರು ಮಾಡಿದ್ದಾರೆ. ಸೊ ಆ ಕಾರಣಕ್ಕೋಸ್ಕರನೇ ಹಾಸನದ ರೈತರು ವಿಧಾನಸಭೆಗೆ ಹೋಗಿ ಕೂತ್ಕೊಂಡು ಡಿ.ಕೆ.ಶಿ ಸಾಹೇಬರ ಜೊತೆ ಮಾತಾಡಿದ್ದಾರೆ. ಏನಂತ, ನಮಗೆ ಅನ್ಯಾಯ ಆಗಿದೆ. ಆ್ಯಕ್ಚುಲಿ ಆ ಭಾಗದ ರೈತರಿಗೆ ಅನ್ಯಾಯ ಆಗಿರೋದಂತೂ 100ಕ್ಕೆ 100 ನಿಜ. 2007ನೇ ಇಸ್ವಿಯಲ್ಲಿ ಅವರಿಗೆ ಕೇವಲ 20ರಿಂದ 25 ಲಕ್ಷ ಒಂದು ಎಕರೆ ಜಾಗಕ್ಕೆ ನೋಟಿಫೈ ಮಾಡಲಾಗಿತ್ತು, ಪರಿಹಾರ ಕೊಡ್ತೀವಿ ಅಂತೇಳಿ. ಎಷ್ಟೋ 10 ವರ್ಷ ಆಯಿತು, 15 ವರ್ಷ ಆಯಿತು, ಆದರೂ ಕೂಡ ಹಾಸನಕ್ಕೆ IIT ಬರ್ತಕ್ಕಂಥ ಯಾವ ಸೂಚನೆಗಳು ಕಾಣಿಸ್ಲಿಲ್ಲ. ಆದರೆ ಅದು ಸುತ್ತಮುತ್ತಲ ಇರತಕ್ಕಂಥ ಜಾಗಗಳಲ್ಲಿ ಬಂಗಾರದಂಥ ಬೆಲೆ ಬರೋಕ್ಕೆ ಶುರುವಾಯಿತು ಭೂಮಿಗೆ. ಆದರೆ ಈ IITಗೆ ಅಂತ ಜಾಗ ಕೊಟ್ಟಿರಲ್ಲ, ರೈತರು ಮಾಡಿದ್ರೆ ಕೇವಲ ಎಕರೆಗೆ 20 ಲಕ್ಷ ತಗೊಂಡು ಕಣ್ಣೀರಿಡ್ತಾ ಕೂತಿದ್ರು. ಈ ಕಡೆ ಕೇಳಿದ್ರೆ ಹೋಗ್ಲಿ 20 ಲಕ್ಷ 25 ಲಕ್ಷ ಪರಿಹಾರನಾದ ಕೊಟ್ರ, ಅದು ಕೂಡ ಇಲ್ಲ. ಕೇಳಕ್ಕೆ ಹೋದರೆ ಆ ಆಫೀಸಿಂದ ಈ ಆಫೀಸಿಗೆ, ಈ ಅಧಿಕಾರಿಯಿಂದ ಆ ಅಧಿಕಾರಿಗೆ, ಅಲ್ಲಿಂದ ಇಲ್ಲಿಗೆ ರೈತರು ಒಟ್ಟಾಡದೇ ಆಗೋಯ್ತು ಬಿಟ್ಟರೆ 3 ಕಾಸಿನ ಪ್ರಯೋಜನ ಇದುವರೆಗೂ ಕೂಡ ಆಗಲಿಲ್ಲ. ಈ ಸಮಸ್ಯೆ ಜ್ವಲಂತವಾಗಿಯೇ ಇತ್ತು. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೇವೇಗೌಡರಿದ್ದಾಗ ಪತ್ರಕರ್ತರು ಆ ವಿಷಯದಲ್ಲಿ ಗಮನ ಸೆಳೆದು ಪ್ರಯತ್ನ ಪಟ್ಟರು. ಇಲ್ಲ ಹಾಸನಕ್ಕೆ IIT ಬಂದೇ ಬರುತ್ತೆ, ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಅಂತ ದೇವೇಗೌಡರು ಆಶ್ವಾಸನೆ ಕೂಡ ಕೊಟ್ಟಿದ್ದರು. ಆದರೆ IIT ಬಂತು ಹಾಸನಕ್ಕೆ. IIT ಈ ದೇಶದಲ್ಲಿ IIT ಇರೋದೆಷ್ಟು? IIT ಅಂತಕ್ಕಂಥದ್ದು ಭಾಳ ಉನ್ನತ ಶಿಕ್ಷಣಕ್ಕೆ ಹೆಸರಾಗಿರ್ತಕ್ಕಂಥದ್ದು. ಭಾಳ ದೊಡ್ಡ ಮಟ್ಟದ ಸ್ಕಿಲ್ ಇರತಕ್ಕಂಥ ಇಂಜಿನಿಯರ್ಗಳನ್ನ ಸ್ಟಡಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ IITಗಳು ದೇಶದಲ್ಲಿ ಇರೋದು ಅಂತಂದರೆ 20 ಚಿಲ್ಲರೆ ಇದ್ದಾವೆ. ಅಂತ IIT ಹಾಸನಕ್ಕೂ ಒಂದು ಇರಬೇಕು ಅನ್ನೋದು ಭಾಳ ದೊಡ್ಡ ಕನಸಾಗಿತ್ತು. ಹಾಗೇನಾದ್ರು ಹಾಸನಕ್ಕೆ IIT ಬಂದಿದ್ರೆ ಇಲ್ಲಿಯ ವಾತಾವರಣನೇ ಚೇಂಜ್ ಆಗ್ತಿತ್ತು. ಆದರೆ IIT ಬರಲೇ ಇಲ್ಲ. 2007 ಆಯಿತು, 2026 ಆಯಿತು, 20 ವರ್ಷಗಳಾದರೂ ಕೂಡ ಹಾಸನಕ್ಕೆ IIT ಬರಲಿಲ್ಲ. ಆದರೆ ರೈತರು ಕೂಡ ಅಲ್ಲಿ ಫಸ್ಟ್ 357 ಎಕರೆಯನ್ನು ಸ್ವಾಧೀನಪಡಿಸ್ಕೊಂಡಿದ್ರು. ಅದಾದ ನಂತರ ಬೆಳೀತಾ 1000ಕ್ಕೂ ಹೆಚ್ಚು ಎಕರೆ ಜಾಗವನ್ನು ಸ್ವಾಧೀನಪಡಿಸ್ಕೊಂಡು ಅವರಿಗೆ ಈ ಕಡೆ ಪರಿಹಾರನೂ ಇಲ್ಲ, ಆ ಕಡೆ ಜಮೀನು ಮಾಡೋದಕ್ಕೆ ಕೃಷಿ ಭೂಮಿನೂ ಇಲ್ಲ, ಮತ್ತು ಅತಂತ್ರ ಸ್ಥಿತಿಗೆ ರೈತರು ಸಿಗಾಕೊಂಡ್ರು. ಅದನ್ನು ಗಮನಕ್ಕೆ ತಗೊಂಡಿದ್ದೆ ಡಿ.ಕೆ.ಶಿ ಸಾಹೇಬರು ಇದ್ದಕ್ಕಿದ್ದಂಗೆ ಬಂದಪ್ಪ ಅಂತೇಳಿ ಕರೆದು ಮಾತಾಡ್ಸಿದ್ದಾರೆ. ಈಗಲಾದರೂ ಕೂಡ ಹಾಸನ ರೈತರಿಗೆ ನ್ಯಾಯ ಸಿಗುತ್ತಾ? ಇದು ಯಕ್ಷ ಪ್ರಶ್ನೆ. ಯಾಕೆ ಅಂತಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಿಜಕ್ಕೂ ಕಾಳಜಿ ಇದ್ದಿದ್ದಾರೆ ರೈತರ ಪರವಾಗಿ. ಮೊದಲು ಅವರ ಕನಕಪುರ ಭಾಗದಲ್ಲಿರ್ತಕ್ಕಂಥ ಬಿಡದಿಯಲ್ಲಿರ್ತಕ್ಕಂಥ ರೈತರಿಗೆ ನ್ಯಾಯ ಕೊಡಿಸ್ತಾ ಇದ್ರು. ಆ ನ್ಯಾಯವನ್ನು ಹತ್ತಿಕ್ಕದಕ್ಕೆ, ಯಾಕೆ ಅಂತಂದರೆ ಇಲ್ಲಿ JDSನವರು ಹೋರಾಟ ಮಾಡ್ತಿದ್ದಾರೆ. JDSನವರು ಹಾಸನಲ್ಲಿ ಮಾಡಿರ್ತಕ್ಕಂಥ ಭೂ ವ್ಯವಹಾರದ ಕರ್ಮಕಾಂಡವನ್ನು ಬಯಲಿಗಳಿದ್ರೆ ಬಿಡದಿಯಲ್ಲಿ ಅವ್ರನ್ನ ಸೈಲೆಂಟ್ ಮಾಡ್ಬೋದು ಅಂತಕ್ಕಂಥ ಒಂದು ಸಿಂಪಲ್ ಸ್ಟ್ರಾಟಜಿ ಅಷ್ಟೇ ಅವ್ರದ್ದು. ಇಲ್ಲಿ ಯಾವ ರೈತರುಗಳು ಸುಮ್ಮನೆ ಇವರಿಗೆ ಆಟಿಕೆಗಳಾಗ್ಬಿಟ್ಟಿದ್ದಾರೆ. ರೈತರು ಅಂತಂದರೆ 3 ಕಾಸಿನ ಬೆಲೆ ಇವರಿಗೆ ಯಾರಿಗೂ ಇಲ್ಲ. ಒಂದು ವೇಳೆ ಅದೇ ರೀತಿ ರೈತರಿಗೆ ಗೌರವ ಕೊಡಲೇಬೇಕು ಅನ್ನಂಗಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಬಿಡದಿಯಲ್ಲೂ ಅದೇ ನ್ಯಾಯ ಕೊಡಬೇಕು, ಮತ್ತು ಹಾಸನದಲ್ಲೂ ಅದೇ ನ್ಯಾಯ ಕೊಡಬೇಕು. ಇವ್ರೇನು ಹೇಳ್ತಾರೆ, ಕೈ ತುಂಬ ಹಣ ಕೊಡ್ತೀವಿ ಅಂತ. ಎಷ್ಟು ಕೊಡ್ತೀರಿ ಕೈ ತುಂಬ ಹಣ ಅಂತಂದರೆ? ಈಗಾಗಲೇ ಕೊಟ್ಟಿರ್ತಕ್ಕಂಥದ್ದು ರೈತರು ಕೂಡ ಏನು ಮಾತಾಡಿದ್ದಾರೆ ಅಂತಂದರೆ, ನಮಗೆ ಅಲ್ಲಿ ದುಡ್ಡು ಬೇಕಾಗಿಲ್ಲ, ನಮಗೆ ಜಾಗ ಬೇಕು, ನಮಗೆ ಜಾಗ ವಾಪಸ್ ಕೊಡಿಸಿ ಅಂತ ಕೇಳ್ತಿದ್ದಾರೆ.
ಇಲ್ಲ ಅದಕ್ಕೂ ಮೀರಿ ನಿಮಗೆ ಜಾಗ ಬೇಕೇ ಬೇಕು, ನೀವು ಅಷ್ಟು ಸರ್ಕಾರದ ವಿರುದ್ಧ ನಾವು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡೋಕ್ಕಾಗಲ್ಲ ಅನ್ನೋಂಗಿದ್ರೆ 50-50 ರೇಷಿಯೋದಲ್ಲಿ ನಮಗೆ ಅಲ್ಲಿ ಸೈಟ್ ಕೊಡಿ ಅಂತ ಕೇಳ್ತಿದ್ದಾರೆ. ಯಾಕೆ ಅಂತಂದರೆ ಎಕರೆಗೆ 20 ಲಕ್ಷ ಅಂತಂದರೆ 1 ಗುಂಟೆಗೆ 1 ಲಕ್ಷ ಕೂಡ ಇಲ್ಲ. ಆದರೆ ಈಗ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಇರ್ತಕ್ಕಂಥದ್ದು 1 ಅಡಿಗೆ 8,000ದಿಂದ 9,000 1 ಅಡಿಗಿದೆ ಅಂತಂದರೆ 1 ಗುಂಟೆಗೆ ಅಲ್ಲಿ ಏನಿಲ್ಲ ಅಂತಂದ್ರೂ ಕೂಡ ಗುಂಟೆಗೆ 30ರಿಂದ 40 ಲಕ್ಷ ವ್ಯಾಲ್ಯೂ ಹೋಗ್ತಿರ್ತಕ್ಕಂಥ ಜಾಗವನ್ನು ಎಕರೆ ಕೊಡೋದು ಅಂತಂದ್ರೆ ಲೆಕ್ಕಾಚಾರ ಬೇಡವಾ? ಇಂತಹ ನಿಟ್ಟಿನಲ್ಲಿ ಹಾಸನ ರೈತರು ಒಗ್ಗೂಡಬೇಕಾಗಿದೆ. ಇವರ ರಾಜಕೀಯವನ್ನು ನೀಟಾಗಿ ಅರ್ಥ ಮಾಡ್ಕೊಬೇಕು. ಡಿ ಕೆ ಶಿವಕುಮಾರ್ ಅವರನ್ನು ಸುಮ್ನೆ ಅವ್ರನ್ನ ವಿಧಾನಸೌಧಕ್ಕೆ ಕರೆದು ಮಾತಾಡಿಸಿಲ್ಲ ಅನ್ನೋದನ್ನು ಹಾಸನದ ರೈತರು ಕೂಡ ಅರ್ಥ ಮಾಡ್ಕೊಬೇಕು. ಒಂದು ವೇಳೆ ನಮ್ಮನ್ನು ಬಳಸ್ಕೊಂಡಿದ್ದೇ ಆಗಿದ್ರೆ, ನಿಮ್ಮ ರಾಜಕೀಯದ ಆಟಕ್ಕೆ ನಮ್ಮನ್ನು ಬಳಸ್ಕೊಂಡಿದ್ದೇ ಆಗಿದ್ರೆ ನಾವು ಇದಕ್ಕೆ ಸರಿಯಾದ ತಕ್ಕ ಉತ್ತರ ಕೊಡ್ತೀವಿ ಅಂತ ಹೇಳಬೇಕು. ಆದರೆ ಆ ರೀತಿಯ ಲಕ್ಷಣಗಳು ತುಂಬ ಕಡಿಮೆ. ಯಾಕೆಂತಂದರೆ ಅಲ್ಲಿ ಹೋಗಿದ್ದ ನಿಯೋಗದಲ್ಲಿ ಹಾಸನದ ಕಾಂಗ್ರೆಸ್ ವಕ್ತಾರರುಗಳೇ ಜಾಸ್ತಿ ಇದ್ದಾರೆ. ಕಾಂಗ್ರೆಸ್ ವಕ್ತಾರರಾಗಿರ್ತಕ್ಕಂಥ ವಕೀಲ ದೇವರಾಜೇಗೌಡ ಸೇರಿದಂತೆ ಹಲವಾರು ಜನ ಯಾರಿದ್ದಾರೆ, ಹಲವಾರು ಜನ ಕಾಂಗ್ರೆಸ್ಗೆ ಸೇರಿದಂಥ ಕಾರ್ಯಕರ್ತರುಗಳು. ಇನ್ನು BJP ಕಾರ್ಯಕರ್ತರುಗಳು, JDS ಕಾರ್ಯಕರ್ತರುಗಳು ಆ ಸಭೆಗೆ ಹೋಗಿದ್ರ? ಇಲ್ಲಿ ನಾವು ಯಾಕೆ ಪಕ್ಷದ ಬಗ್ಗೆ, ರೈತರ ನಡುವೆ ಪಕ್ಷದ ಬಗ್ಗೆ ಯಾಕೆ ಅಂತಂದರೆ ಇದೆಲ್ಲ ಕಡೆ ನಡೀತದೆ. ಬಿಡದಿಯಲ್ಲೂ ಏನು ನಡೀತಾ ಇದೆ, ಬಿಡದಿಯಲ್ಲೂ ಕೂಡ ನಾವು ಭೂಮಿಯನ್ನು ಕೊಡ್ತೀವಿ ಅಂತ ಶುರು ಮಾಡ್ಕೊಂಡಿದ್ದಾರೆ. ಯಾರು ಅವರು ರೈತರೇ ಅಲ್ಲ ಅಂತ ಬಿಡದಿಯ ಕಡೆ ಜನ ಹೇಳ್ತಾ ಇದ್ದಾರೆ. ಆದರೆ ಅಲ್ಲಿಯೇ ಒಂದಷ್ಟು ಜನ ನಾವೇ ಖುದ್ದು ಬಂದುಬಿಟ್ಟು ನಾವು ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ವಾತಾವರಣ ಆದರೂ ಆಗ್ಬೋದು. ರೈತರ ನಡುವೆ ತಂದಿಕ್ಕಂಥ ಕೆಲಸ ಪಕ್ಷದ ಹೆಸರಿನಲ್ಲಿ ನಾನು BJP, ನಾನು ಕಾಂಗ್ರೆಸ್ಸು, ನಾನು JDS ಅಂತ ಹೇಳ್ತೀವಿ. ರೈತರ ನಡುವೆ ತಂದಿಟ್ಕೊಂಡು ಕೋಟ್ಯಾಂತರ ರೂಪಾಯಿ ಬೆಲೆ ಬರ್ತಕ್ಕಂಥ ಜಮೀನು, ತಮ್ಮ ಜೀವನಕ್ಕೆ ಆಶ್ರಯ ಆಗಿದ್ದಂಥ ಜಮೀನನ್ನ 3 ಕಾಸಿಗೆ 6 ಕಾಸಿಗೆ ತಗೊಂಡು ಅದನ್ನು ಕೂಡ ದುಡ್ಡು ಕೊಡೋದಂಗೆ ಯಾಮರ್ಸ್ತಕ್ಕಂಥ ಈ ಸರ್ಕಾರದ ಹುನ್ನಾರ ಇದೆಯಲ್ಲ, ಇದನ್ನು ಅರ್ಥ ಮಾಡ್ಕೋಬೇಕು. ಯಾವ ಡಿ ಕೆ ಶಿವಕುಮಾರ್ ಆಗಿರಲಿ, ಯಾವುದೇ HD ಕುಮಾರಸ್ವಾಮಿ ಆಗಿರಲಿ, ಯಾವುದೇ ನಿಖಿಲ್ ಕುಮಾರಸ್ವಾಮಿ ಆಗಿರಲಿ ನಮ್ಮ ಮನೆಯ ವಲಯನ್ನು ಒತ್ಸೋದಕ್ಕೆ ಬರೋದಿಲ್ಲ. ಇದನ್ನು ಅರ್ಥ ಮಾಡ್ಕೊಂಡಷ್ಟು ರೈತರು ಜಾಗೃತರಾಗ್ತಾರೆ. ರೈತರ ಈ ಅಡ್ಡದಾರಿಗಳಿದಾವಲ್ಲ, ಅದು ಕರೆದ ತಕ್ಷಣ ನಾವು ಯಾಕೆ ಹೋಗಬೇಕು ಅಂತ ಒಂದ್ಸಲ ಯೋಚನೆ ಮಾಡ್ಬೋದಾಗಿತ್ತು ಅಂತ ಅನ್ಸುತ್ತೆ ಹಾಸನ ರೈತರುಗಳು. ಇಲ್ಲ ಇಲ್ಲೇ ಹೋರಾಟ ಮಾಡ್ಬೋದಾಗಿತ್ತು. ಹೋರಾಟ ಮಾಡೋದಕ್ಕೆ ಏನು ಸಾಕಷ್ಟು ವಿಪುಲವಾದ ಅವಕಾಶಗಳಿದ್ದಿಲ್ಲಿ. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿ JDSನ ಶಾಸಕರಿದ್ದಾರೆ, ಅವ್ರ ಜೊತೆ ಕೂತ್ಕೊಂಡು ನಮಗೆ IIT ಬಗ್ಗೆ ನಮಗೆ ನ್ಯಾಯ ಕೊಡಿಸಿದ್ದು ಕೇಳ್ಬೋದಾಗಿತ್ತು. ಆದರೆ ಇಲ್ಲಿ JDS ಶಾಸಕರು ಕೂಡ ಅಸಹಾಯಕರು. ಯಾಕೆ ಅಂತಂದರೆ IIT JDSನ ಕನಸು. ಆ JDSನ ಕನಸಿಗೆ JDSನ ಶಾಸಕರೇ ಬಂದು ನಿಲ್ತಾರೋ ಇಲ್ವೋ ಅನ್ನೋ ಅನುಮಾನ ಕೂಡ ರೈತರಿಗೆ ಇದ್ದಿರ್ಬೋದು. ರೈತರ ಸಂಕಷ್ಟಗಳು ನೂರಾರು. ಅದರ ನಡುವೆ ರೈತರನ್ನು ಬಳಸಿ ಬಿಸಾಕ್ತಕ್ಕಂಥ ಈ ಸರ್ಕಾರದ ಈ ವ್ಯವಸ್ಥೆಯ ಈ ಹುನ್ನಾರಗಳಿದಾವಲ್ಲ, ಇದನ್ನು ಬೇಗ ರೈತರುಗಳು ಅರ್ಥ ಮಾಡ್ಕೊಬೇಕು. ಇನ್ನು ಒಂದು ಸಮಸ್ಯೆ ಏನು ಅಂತಂದರೆ ಹಾಸನ ಸೇರಿದಂತೆ ಹಲವಾರು ಕಡೆ ಈ ರೈತ ಸಂಘಟನೆಗಳು ಎಲ್ಲೋದು, ಹಸಿರು ಶಾಲೆಗಳು ಕಾಣಿಸ್ತಾ ಇಲ್ಲವಲ್ಲ, ಯಾಕೆ, ಏನಾಗಿದೆ ರೈತ ಸಂಘಟನೆಗಳಿಗೆ? ಇಂತಹ ವಿಚಾರಗಳನ್ನು ಕೈಗೆತ್ಕೊಂಡು ಹೋರಾಟ ಮಾಡಲಿಲ್ಲ ಅಂತಂದರೆ ಇನ್ನು ಯಾವ ವಿಚಾರಕ್ಕೆ ಹೋರಾಟ ಮಾಡ್ತೀರಿ ನೀವು ಅನ್ನೋ ಪ್ರಶ್ನೆಯನ್ನು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ರೈತ ಪರ ಸಂಘಟನೆಗಳಾಗಿರ್ಬೋದು, ಇತರ ಸಂಘಟನೆಗಳಾಗಿರ್ಬೋದು, 8-9 ಗ್ರಾಮದ ರೈತರುಗಳಿದ್ದಾರೆ. ಅವ್ರ ನೆರವಿಗೆ ಇಮಿಡಿಯೇಟಾಗಿ ಧಾವಿಸ್ಬೇಕು. ಯಾಕೆ ಅಂತಂದರೆ ಇವ್ರನ್ನ ಪಗಡೆಯ ಆಟದ ದಾಳಗಳನ್ನಾಗಿ ಮಾಡ್ಕೊಬಿಟ್ಟಾರೆ ರಾಜಕೀಯ ಮುಖಂಡರುಗಳು. ಈ ಆಟ ಆಡೋದಕ್ಕೆ ನೋಡೋದಕ್ಕೆ ಹಿಂಸೆ ಆಗುತ್ತೆ ರೈತರಿಗೆ. ಆಟಗಳನ್ನು ರೈತರಿಗೆ ಈ ರೀತಿಯಾದ ಹಿಂಸೆಗಳನ್ನು ಕೂಡ ನಿಲ್ಲಿಸಬೇಕು. ಇಮಿಡಿಯೇಟಾಗಿ ಹಾಸನದಲ್ಲಿ IIT ಆಗಬೇಕಾದ್ರೆ IIT ಆಗಲೇ ಧಾರವಾಡಕ್ಕೆ ಹೋಗಿ ಆಯಿತು. ಧಾರವಾಡದಲ್ಲಿ IIT ಬಂದಾಗ ಹೋಗಿದೆ. ಅದು ಹಾಸನಕ್ಕೆ ಬಂದಿದ್ದು IIT. ಇನ್ನೇನು ಮತ್ತೊಂದೊಂದು IIT ಹಾಸನ ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಒಂದು ಕೆಲವು ಮಾತಾಡ್ತಾ ಇದ್ದಾರೆ. IIT ಕೊಡೋಕೆ ಆಗದಿಲ್ಲ ಅಂದಮೇಲೆ ನೀವು ಯಾವ ಉದ್ದೇಶಕ್ಕೋಸ್ಕರ ನೋಟಿಫೈ ಮಾಡಿದ ಆ ಜಾಗವನ್ನು, ಆ ಉದ್ದೇಶಕ್ಕೋಸ್ಕರ ನೀವು ಬಳಸ್ಕೊಂಡಿಲ್ಲ ಅಂತಂದರೆ ರೈತಿಗೆ ಆ ಜಾಗವನ್ನು ವಾಪಸ್ ಕೊಡಿ ಸೂಕ್ತ ಪರಿಹಾರದ ಮೂಲಕ ಅಂತ ಒತ್ತಾಯಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು. ಚೆನುಗಿರಿ ಇದು ನಿಮ್ಮ ದನಿ.